ಸ್ಪಂದನ ಅವರನ್ನು ಬಿಟ್ಟು ನಾನು ಯಾರನ್ನೂ ನೋಡುವುದಿಲ್ಲ, ಯಾರನ್ನೂ ಮದುವೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದವರು ವಿಜಯ್ ರಾಘವೇಂದ್ರ ಅವರು ಎರಡನೇ ಮದುವೆಯನ್ನು ಆದ್ರ. ಸೊ ಡಾಕ್ಟರ್ ಅನನ್ಯ ಅವ್ರ ಜೊತೆ ಎರಡನೇ ಮದುವೆಯನ್ನು ಆದ್ರ. ಯಾಕೆ ಯಾಕೆ ಹೀಗೆ ಮಾಡಿದರು? ಮೊಟ್ಟ ಮೊದಲನೇದಾಗಿ ನಾನು ಎರಡನೇ ಮದುವೆಯನ್ನೇ ಆಗೋದಿಲ್ಲ, ನನಗೆ ಯಾರೂ ಎರಡನೇ ಮದುವೆ ಬಗ್ಗೆ ತೆಗೆಯಬೇಡಿ, ಆ ಮಾತನ್ನೇ ಯಾರೂ ನನಗೆ ಹೇಳಬೇಡಿ ಅಂತಕ್ಕಂಥ ಮಾತನ್ನು ಹೇಳಿದವರು ಯಾಕೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು? ಅಷ್ಟಕ್ಕೂ ಯಾರು ಈ ಅನನ್ಯ? ಸೊ ಯಾಕೆ ಇವರನ್ನು ಮದುವೆ ಆದರು? ಈ ಡಾಕ್ಟರ್ ಅವರನ್ನು ಯಾಕೆ ಒಂದು ಅನನ್ಯ ಅವರನ್ನು ಸೊ ಇಷ್ಟಪಟ್ಟರು? ಏನಾಯಿತು ಕತೆ? ಸೊ ಅಷ್ಟಕ್ಕೂ ಸ್ಪಂದನ ಅವ್ರನ್ನ ಬಿಟ್ಟು ಇವರು ಒಂದು ಜೀವನವನ್ನು ನಡೆಸ್ತಾರಾ? ಸ್ಪಂದನ ಅವ್ರನ್ನ ಬಿಟ್ಟು ನಾನು ಯಾರನ್ನೂ ಮದುವೆ ಆಗೋದಿಲ್ಲ, ನನಗೆ ಯಾರನ್ನೂ ಹೇಳಬೇಡಿ, ಯಾರನ್ನೂ ನನಗೆ ಹೋಲಿಸಬೇಡಿ ಅಂದಾಗ ಮಾತನ್ನು ಹೇಳಿದವರು ಯಾಕೆ ಈ ರೀತಿಯಾಗಿ ಮಾಡಿದ್ರು? ತಮ್ಮ ಮಗನಿಗೋಸ್ಕರ ತಮ್ಮ ಮಗನ ಮುಖವನ್ನು ನೋಡಿಕೊಂಡು ಏನಾದರೂ ಎರಡನೇ ಮದುವೆಯನ್ನು ಆದ್ರ? ತಮ್ಮ ಮಗ ಒಬ್ಬಂಟಿ ಆಗ್ತಾನೆ, ಅವನಿಗೂ ಕೂಡ ಒಬ್ಬ ತಾಯಿ ಬೇಕು ಅನ್ನೋ ಒಂದು ವಿಚಾರದಿಂದ ಒಂದು ಎರಡನೇ ಮದುವೆಯನ್ನು ಆದ್ರ? ಏನಾಯಿತು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ವಿಜಯ್ ರಾಘವೇಂದ್ರ ಹಾಗೆ ಸ್ಪಂದನ ಇವರು ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಹಲವಾರು ಒಂದು ಎಪಿಸೋಡ್ಗಳಲ್ಲಿ ನೋಡಿದ್ದೇವೆ, ಹಲವಾರು ಕೆಲವೊಂದಿಷ್ಟು ಎಂಟರ್ಟೈನ್ಮೆಂಟ್ ರಿಲೇಟೆಡ್ ವೀಡಿಯೋಸ್ಗಳಲ್ಲಿ ಆಗಿರ್ಬೋದು, ಹಲವಾರು ಒಂದು ರಿಯಾಲಿಟಿ ಶೋಗಳಲ್ಲೂ ಕೂಡ ಇಬ್ಬರು ಕೂಡ ಬಂದಿದ್ದರು. ಆವಾಗ ಅವರ ಹೆಂಡತಿ ಅಂದರೆ ಸ್ಪಂದನ ಅವರ ಬಗ್ಗೆ ಹಲವಾರು ಮಾತುಗಳನ್ನು ಹೇಳಿದರು. ಇಲ್ಲ, ಅವಳೇ ನನ್ನ ಪಾಲಿನ ದೇವತೆ, ಅವಳು ಬಂದಾಗಿನಿಂದ ನನ್ನ ಲಕ್ ಬದಲಾಗಿದೆ, ಅವಳನ್ನು ಬಿಟ್ಟು ನನಗೆ ಜೀವನನೇ ಇಲ್ಲ, ಅವಳೇ ನನ್ನ ಎಲ್ಲ ಅಂದರೆ ಅವಳೇ ನನಗೆ ಎಲ್ಲ ಅನ್ನೋ ಮಾತನ್ನು ಇಲ್ಲಿ ಹೇಳಿದರು. ನನ್ನ ಹೆಂಡತಿನ ನಾನು ತಲೆ ಮೇಲೆ ಕೂರಿಸ್ಕೊಂಡಿದ್ದೇನೆ, ಯಾಕಪ್ಪ ಅಂತಂದರೆ ಅವಳೇ ನನ್ನ ಸರ್ವಸ್ವ ಅನ್ನೋ ಮಾತನ್ನು ಇಲ್ಲಿ ಹೇಳಿದರು. ಅವಳು ನನ್ನನ್ನು ನಂಬಿ ಬಂದಿದ್ದಾಳೆ ಅಂದರೆ ಅವರ ಮನೆಯವರನ್ನು ಬಿಟ್ಟು ನಾನು ತುಂಬ ಚೆನ್ನಾಗಿ ಅವಳನ್ನು ನೋಡ್ಕೋಬೇಕು, ಅವಳ ಮೇಲೆ ನನಗೆ ತುಂಬ ಗೌರವ ಇದೆ ಅನ್ನೋ ಮಾತನ್ನು ಇಲ್ಲಿ ಹೇಳಿದರು. ಅವಳು ಕೂಡ ನನ್ನ ಜೊತೆ ತುಂಬ ಚೆನ್ನಾಗಿದ್ದಾಳೆ, ನಮ್ಮಿಬ್ಬರ ಜೀವನ ತುಂಬ ಚೆನ್ನಾಗಿ ನಡೀತಾ ಇದೆ ಅನ್ನೋ ಮಾತನ್ನು ಹೇಳಿದರು. ದುರಾದೃಷ್ಟವಶಾತ್ ವಿಧಿಯ ಕೈವಾಡ ಹೇಳಬೇಕಪ್ಪ ಅಂತಂದರೆ ಒಂದು ಸ್ಪಂದನ ಅವರನ್ನು ವಿಜಯ್ ರಾಘವೇಂದ್ರ ಅವರು ಕಳೆದುಕೊಳ್ತಾರೆ. ತುಂಬಾ ದುಃಖದಲ್ಲಿರ್ತಾರೆ. ಮೊಟ್ಟ ಮೊದಲೇದಾಗಿ ಒಂದು 6 ತಿಂಗಳುಗಳ ಕಾಲ ಯಾರೊಂದಿಗೂ ಕೂಡ ಸರಿಯಾಗಿ ಮಾತನಾಡೋದಿಲ್ಲ, ತುಂಬ ಅಂದರೆ ತುಂಬಾ ಒಂದು ದುಃಖದಲ್ಲಿ ಇರ್ತಾರೆ. ಅದಾದ ನಂತರ ಏನಾಗುತ್ತೆಪ್ಪ ಅಂತಂದರೆ ಕೆಲವೊಂದಿಷ್ಟು ದಿನಗಳು ಕಳೆದಾಗ ತಮ್ಮ ಮಗನ ಮುಖವನ್ನು ನೋಡಿ ಸೊ ಒಂದು ನಾರ್ಮಲ್ ಲೆವೆಲ್ಗೆ ಬರ್ತಾರೆ. ಯಾಕೆಪ್ಪ ಅಂತಂದರೆ ನನ್ನ ಮಗನಿಗೋಸ್ಕರ ನಾನು ಬದುಕಬೇಕು, ನನ್ನ ಹೆಂಡತಿಯನ್ನು ನನ್ನ ಮಗನಲ್ಲಾದರೂ ನಾನು ನೋಡ್ಕೋಬೇಕು ಅನ್ನೋ ಮಾತಿನಿಂದ ಸೊ ಒಂದು ನಾರ್ಮಲ್ ಕಂಡೀಷನ್ಗೆ ಬರ್ತಾರೆ. ಅದಾದ ನಂತರ ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಬರ್ತಾರೆ. ಸೊ ಆವಾಗ ರಿಕವರಿ ಮೂಡ್ಗೆ ಬಂದ ತಕ್ಷಣ ಆವಾಗ ಕೆಲವೊಂದಿಷ್ಟು ಫಿಲ್ಮ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತಮ್ಮ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಒಂದು ಸ್ಪಂದನ ನನ್ನ ಜೊತೆನೇ ಇದ್ದಾಳೆ, ಅವಳು ಎಲ್ಲೂ ಹೋಗಿಲ್ಲ, ಅವಳನ್ನು ನಾನು ದಿನಾ ನನ್ನ ಮಗನಲ್ಲಿ ನೋಡ್ತೀನಿ ಅನ್ನೋ ಮಾತನ್ನು ಒಂದು ವಿಜಯ್ ರಾಘವೇಂದ್ರ ಅವರು ಎಲ್ಲರ ಮುಂದೆ, ಮಾಧ್ಯಮದ ಮುಂದೆ ಆಗಿರ್ಬೋದು ಹಲವಾರು ಕಡೆ ಹೇಳ್ತಾರೆ. ಇನ್ನು ಇದ್ದಕ್ಕಿದ್ದ ಹಾಗೆ ಈ ರೀತಿಯಾಗಿ ಹೇಳ್ತಿದ್ದವರು ಸ್ಪಂದನ ಮೇಲೆ ಇಷ್ಟೊಂದು ಗೌರವವನ್ನು ಇಟ್ಟೊಂದಿರೋಂದರು ಸೊ ಯಾಕೆ ಒಂದು ಎರಡನೇ ಮದುವೆಯನ್ನು ಆಗಿದ್ದಾರಾ? ಅಷ್ಟಕ್ಕೂ ಯಾರು ಈ ಡಾಕ್ಟರ್ ಅನನ್ಯ? ಇದೆಲ್ಲದರ ಬಗ್ಗೆ ನೋಡಬೇಕಪ್ಪ ಅಂತಂದರೆ ಸೊ ಖಂಡಿತವಾಗ್ಲೂ ಹೇಳಬೇಕಪ್ಪ ಅಂತಂದರೆ ಈ ಎರಡನೇ ಮದುವೆಯನ್ನು ಅವರು ಯಾವುದೇ ಕಾರಣಕ್ಕೂ ಆಗಿಲ್ಲ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕೆಲವೊಂದಿಷ್ಟು ಫೋಟೋಸ್ಗಳು ವೈರಲ್ ಆಗ್ತವೆ, ಇವು ಸುಳ್ಳು ಸುದ್ದಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಅಷ್ಟಕ್ಕೂ ಅವರು ಯಾರು ಅನನ್ಯ ಭಟ್ ಅಂತಕ್ಕಂಥದ್ದನ್ನು ನೋಡಬೇಕಪ್ಪ ಅಂತಂದರೆ ಖಂಡಿತವಾಗ್ಲೂ ಸ್ನೇಹಿತರೆ ಅವರು ಯಾರಪ್ಪ ಅಂತಂದರೆ ಒಂದು ಶೂಟಿಂಗ್ನ ವೇಳೆ ತೆಗೆದಿರ್ತಕ್ಕಂಥ ಫೋಟೋಗಳು ಅವು. ಒಂದು ಶೂಟಿಂಗ್ನ ವೇಳೆ ಅವರು ಒಂದು ಡಾಕ್ಟರ್ ಪಾತ್ರವನ್ನು ಮಾಡ್ತಿರ್ತಾರೆ. ಸೊ ಆವಾಗ ಅವರು ಕೂಡಿ ಕೆಲವೊಂದಿಷ್ಟು ಫೋಟೋಸ್ಗಳು ವೈರಲ್ ಆಗ್ತಾ ಇವೆ. ಸೊ ಖಂಡಿತವಾಗ್ಲೂ ಅವು ಶೂಟಿಂಗ್ನ ವೇಳೆ ನಡೆದಿರ್ತಕ್ಕಂಥ ಫೋಟೋಸ್ಗಳು. ಯಾರು ಕೂಡ ಒಂದು ಭಯ ಪಡುವ ಅಗತ್ಯ ಇಲ್ಲ, ಯಾಕಪ್ಪ ಅಂತಂದರೆ ಅವರು ಯಾವುದೇ ಎರಡನೇ ಮದುವೆಯನ್ನು ಆಗ್ತಾ ಇಲ್ಲ, ಮೊದಲು ಹೇಗಿದ್ರು ಅದೇ ರೀತಿಯಾಗಿ ಈಗಲೂ ಕೂಡ ಇದ್ದಾರೆ. ಸೊ ಇವರು ಎರಡನೇ ಮದುವೆಯನ್ನು ಆಗಬೇಕು ಅಂತಕ್ಕಂಥದ್ದನ್ನು ಅಭಿಮಾನಿಗಳು ಆಶಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ? ಒಂದು ಎರಡನೇ ಮದುವೆಯನ್ನು ವಿಜಯ್ ರಾಘವೇಂದ್ರ ಅವರು ಆದರೆ ಒಳ್ಳೆಯದಾ, ಅಥವಾ ಹೀಗೆ ಒಂದು ಮೇಘನಾರಾಜ್ರವರು ಯಾವ ರೀತಿಯಾಗಿ ಒಂದು ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಆ ರೀತಿಯಾಗಿ ಇವ್ರು ಹೇಳಿದರೆ ಒಂದು ಒಳ್ಳೆಯದಾಗುತ್ತಾ? ಏನು ಅನ್ನಿಸುತ್ತೆ? ಇವರು ಎರಡನೇ ಮದುವೆ ಆಗಬೇಕಾ ಅಥವಾ ಆಗಬಾರ್ದು ಅನ್ನೋದನ್ನ ಕಮೆಂಟ್ ಮಾಡಿ.